ಪೊಲೀಸ್ ಕಾನ್ಸ್ಟೇಬಲ್ದು ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಜನ ಸ್ಟೂಡೆಂಟ್ಸ್ದು ಮಿಸ್ಟೇಕ್ ಆಗ್ತಿದೆ. ಅಂದರೆ ಒಂದು ಡಾಟ್ಸು 10th ಮತ್ತು ಆಧಾರ್ ಕಾರ್ಡಲ್ಲಿ ಒಂದೊಂದು ಡಾಟ್ಸ್ ಇದ್ರೂ ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ, ಮತ್ತು ಇಂಟರ್ನೆಟ್ ಸ್ಲೋ ಇದೆ, ಮತ್ತು ಮಿಸ್ಮ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಸಿಟಿ ಹಾಕ್ತೀವಿ ಅಂದರೆ ಸಿಟಿ ಹಾಕೋದ್ರಲ್ಲಿ ಡಿಸ್ಟಿಕ್ ಬರುತ್ತೆ ಅಪ್ಲಿಕೇಶನ್ ಹಾಕಿದಾದ್ಮೇಲೆ. ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗಿದೆ. ಮತ್ತು ಒಂದು ಆಧಾರ್ ಕಾರ್ಡು ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟು, ಆರ್ ಡಿ ನಂಬರ್ ಮೆನ್ಷನ್ ಮಾಡಬೇಕಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತುಂಬ ಎರರ್ ಆಗ್ತಾಯಿದೆ. ಯಾಕೆ ಎರರ್ ಆಗ್ತಾಯಿದೆ ಅಂತಂದರೆ ಇಷ್ಟು ದಿನ ಎಷ್ಟೋ ಜನ ಕ್ಯಾಂಡಿಡೇಟ್ಸು ಒಂದೆರಡು ಅಪ್ಲಿಕೇಶನ್ ಹಾಕಿಲ್ಲ, 100 ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ತಿದ್ದಾರೆ. ಕೆ ಇರ್ಬೋದು, KPS ಇರ್ಬೋದು, KSPಲಿ ಯಾವತ್ತೂ ಇಷ್ಟೊಂದು ಮಿಸ್ಟೇಕ್ಸ್ ಆಗಿರಲಿಲ್ಲ. ಇವಾಗ KEದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಮುಂಚೆ KEದವರೇ ಒಂದು ಅಪ್ಲಿಕೇಶನ್ ಡಾಟಾ ಬೇಸ್ ಇರ್ತಿತ್ತು. ಇವಾಗ NIC ಕೊಟ್ಟಿರೋದ್ರಿಂದ ಒಂದು ಸ್ಮಾಲ್ ಡಾಟ್ ಎಕ್ಸ್ಟ್ರಾ ಇದ್ರೂ ಸ್ಪೇಸಿಂಗ್ ಇದ್ರೂ ಅಪ್ಲಿಕೇಶನ್ ಹಾಕೋದ್ಬೇಕಾದ್ರೆ ತೊಗೊತಾ ಇಲ್ಲ. ನಾನಿವತ್ತು ಪ್ರಸನ್ನ ಸರ್ ಇರ್ಬೋದು, ಎಂಟೈರ್ ಅವರು ಟೀಮು KEಗೆ ಬಂದು ವಿಸಿಟ್ ಮಾಡಿದ್ದೀವಿ. ಈ ಒಂದು ಸಮಸ್ಯೆನ NIC ಕೊಡೋ ಬಂದು ನೀವೇ ಎಕ್ಸಾಮ್ಸ್ ನೀವೇ ಅಪ್ಲಿಕೇಶನ್ ಹಾಕೋ ಥರ ನೀವೇ ಮಾಡ್ಕೊಳ್ಳಿ. ಮತ್ತು NIC ಕೊಟ್ಟರು ಕೂಡ ಈ ಒಂದು ಎರರ್ ಏನು ಮಿಸ್ಟೇಕ್ಸ್ ಇದೆ, ಇಂಟರ್ನೆಟ್ ಸ್ಲೋ ಇರ್ಬೋದು, ಮತ್ತು ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎರರ್ ಏನು ಬರ್ತಾ ಇದೆ, ಪ್ರತಿಯೊಂದು ಸಮಸ್ಯೆನೂ ಒಂದು ಎಡಿಟ್ ಆಪ್ಷನ್ ಕೊಡಿ. ಎಡಿಟ್ ಆಪ್ಷನ್ ಕೊಟ್ಬಿಟ್ಟು ಈ ಸಮಸ್ಯೆ ವಿತಿನ್ 2 ಡೇಸಲ್ಲಿ ಸಮಸ್ಯೆ ಬಗೆಹರಿಬೇಕು, ಎಲ್ಲರಿಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಈ ಸಮಸ್ಯೆನ 2 ಡೇಸಲ್ಲಿ ಬಗೆಹರಿಸಿಲ್ಲ ಅಂತಂದರೆ KE ಮುಂದೆನೇ ಎಲ್ಲ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಯಾಕೆಂತಂದರೆ ನಾವು ಪ್ರತಿಯೊಂದು ನೋಟಿಫಿಕೇಷನು KEಗೆ ಯಾಕೆ ನೋಟಿಫಿಕೇಷನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡೋಕೆ ಕೊಡಿ ಅಂತ ಇದ್ದಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಒಂದೊಂದು ದಿನವೂ ಒಂದೊಂದು ನಿಮಿಷವೂ ತುಂಬ ಇಂಪಾರ್ಟೆಂಟು. ಇವತ್ತಿನ ದಿನ ಏನಾಗ್ತಿದೆ ಅಂದರೆ ಡಿಪಾರ್ಟ್ಮೆಂಟ್ ಹೋಗೋಂಥ ಸಮಸ್ಯೆ ಬಗೆಹರಿದೆ, ಸಮಸ್ಯೆ ತಗೊಂಡಿಟ್ಟಿದ್ದಾರೆ. KEದವರು ಈ ಸಮಸ್ಯೆನ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಪ್ರಸನ್ನ ಕುಮಾರ್ ಸರ್ಗೆ ಮನವಿ ಮಾಡ್ಕೊತೀನಿ. ಈ ಸಮಸ್ಯೆ ವಿತಿನ್ 2 ಡೇಸಲ್ಲಿ ಬಗೆಹರಿಸಿಲ್ಲ ಅಂತಂದರೆ KE ಮುಂದೆನೇ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ನೋಟಿಫಿಕೇಷನ್ಸಲ್ಲೂ ಯಾವುದೇ ಸಮಸ್ಯೆ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಅಂದರೆ ಈಸಿ ಆ್ಯಕ್ಸಿಸ್ ಇರಬೇಕು. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮ್ಯಾಕ್ಸಿಮಮ್ 5 to 10 ಮಿನಿಟ್ಸಲ್ಲಿ ಅಪ್ಲಿಕೇಶನ್ ಹಾಕೋಂಥ ಒಂದು ಪರಿಸ್ಥಿತಿ ತೊಗೊಂಬರ್ಬೇಕು. ಇಂಟರ್ನೆಟ್ ಸ್ಲೋ ಆಗಬಾರ್ದು. ಮತ್ತು ಯಾವುದೇ ಸಮಸ್ಯೆ ಒಂದು 10th ಪರ್ಸೆಂಟೇಜ್ 10thಲ್ಲಿರೋ ನೇಮು ಮತ್ತು ಆಧಾರ್ ಕಾರ್ಡಲ್ಲಿರೋ ಮೈನರ್ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಯಾಕೆಂದರೆ ನೀವು ಕೊಡ್ತಾ ಇರೋಂಥದ್ದು ಏನು ಆಪರ್ಚುನಿಟೀಸ್, ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಆಪರ್ಚುನಿಟೀಸ್ ಕೊಡ್ತಾ ಇರೋದು. ಮತ್ತು ಈ ಒಂದು ಸುಮಾರು 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಆಗ್ತಾ ಇರೋಂಥ ಒಂದು ರೆಕ್ರೂಟ್ಮೆಂಟ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಯಾವುದೇ ನೋಟಿಫಿಕೇಷನ್ನು ಈ ಥರ ಸಮಸ್ಯೆ ಮುಂದೆ ಬರಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಂದರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಸುಮ್ಮನೆ ಇರಲ್ಲ. ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಇವತ್ತು ನಾನು ತುಂಬ ಜನ ಕಾಲ್ಸ್ ಮಾಡಿ ಕೇಳ್ತಾ ಇದ್ರು, ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ಈ ಸಮಸ್ಯೆ ವಿತಿನ್ 2 ಡೇಸಲ್ಲಿ ಬಗೆಹರಿಯುತ್ತೆ ಅಂತ ಮಾತು ಕೊಟ್ಟಿದ್ದಾರೆ. 2 ಡೇಸಲ್ಲಿ ಬಗೆಹರಿಲ್ಲ ಅಂತಂದರೆ 100% ನಾವು ಸುಮ್ಮನೆ ಇರಲ್ಲ. ಈ ಒಂದು KE ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಇದಕ್ಕೆ ಸ್ಪಂದಿಸಿ ಬಗೆಹರಿಸ್ತಾರೆ ಅಂತೇಳಿ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.